ಮೂವರು ಸ್ನೇಹಿತರು, ಆರ್ಯ, ದೇವಿ ಮತ್ತು ನವೀನ್. ಇವರೆಲ್ಲ ಒಳ್ಳೆಯ ಸ್ನೇಹಿತರೆ. ಇವರಿಗೆಲ್ಲ ದೇಶ ಸುತ್ತಬೇಕು, ವಿದೇಶದ ಪ್ರಕೃತಿ ಸೌಂದರ್ಯವನ್ನು ಸವಿಬೇಕು ಎನ್ನುವ ಆಸೆ. ಹಾಗಾಗಿ ಬೇರೆ ಬೇರೆ ದೇಶಗಳನ್ನು ಇವರು ಸುತ್ತಾ ಇದ್ರು. ಅದೇ ರೀತಿ ಇಂಡಿಯಾಕ್ಕೂ ಕೂಡ ಇವರು ಬಂದಿದ್ದರು. ಅರುಣಾಚಲ್ ಪ್ರದೇಶದಲ್ಲಿ ಹೋಟೆಲಲ್ಲಿ ಇವರು ವಾಸ್ತವ ಹೂಡಿದರು. ಅದೇ ಹೋಟೆಲ್ನಲ್ಲಿ ಇವರು ಅನುಮಾನಾಸ್ಪದವಾಗಿ ರೂಮ್ನಲ್ಲಿ ಸಾವನ್ನಪ್ಪಿದ್ರು. ಕೆಲವರು ಇದನ್ನು ಬ್ಲ್ಯಾಕ್ ಮ್ಯಾಜಿಕ್ ಅಂತ ಕರೀತಾರೆ, ಇನ್ನು ಕೆಲವರು ಇದನ್ನು ಸೂಸೈಡ್ ಮರ್ಡರ್ ಅಂತ ಕೂಡ ಕರೆದಿದ್ರು. ಇವತ್ತಿನ ವಿಡಿಯೋದಲ್ಲಿ ಈ ಸ್ಟೋರಿ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಯೋಣ. ಆರ್ಯ ಖಾಸಗಿ ಶಾಲೆಯಲ್ಲಿ ಫ್ರೆಂಚ್ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ಲು. ಆಕೆ ಪೋಷಕರು ನಾಪತ್ತೆಯಾಗಿರುವ ವಿಷಯ ಕೇಳಿ ಹತ್ತಿರದ ಪೊಲೀಸರಿಗೂ ಕೂಡ ಮಾಹಿತಿ ತಿಳಿಸಿದರು. ಈಕೆಯ ಪೋಷಕರು ಗಾಬರಿಯಾಗಿ ಸಂಕಟ ಅನುಭವಿಸ್ತಿದ್ರು. ನಂತರ ಪೊಲೀಸರು ಈಕೆಯ ಫೋನ್ ಟ್ರೇಸ್ ಮಾಡಿದಾಗ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು. ಆಗ ಪೊಲೀಸರಿಗೆ ಗೊತ್ತಾಗುತ್ತೆ ಈಕೆ ತನ್ನ ಸ್ನೇಹಿತೆಯಾದ ದೇವಿಯೊಂದಿಗೆ ಇರುವುದಾಗಿ. ದೇವಿ ಈಕೆಯ ಪ್ರಾಣ ಸ್ನೇಹಿತೆ. ನವೀನ್ ಕೂಡ ಆರ್ಯಳ ಸ್ನೇಹಿತೆ. ಆರ್ಯ ಬೇಕರಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಅರುಣಾಚಲ್ ಪ್ರದೇಶದ 5 ಸ್ಟಾರ್ ಹೋಟೆಲ್ನಲ್ಲಿ ಇವರೆಲ್ಲ ವಾಸ್ತವ ಹೂಡಿದ್ರು. ಇವರ ಸಾವು ಪೊಲೀಸರು ಕೂಡ ಕನ್ಫ್ಯೂಸ್ ಆಗಿತ್ತು, ಕೊಲೆಯೋ ಅಥವಾ ಸೂಸೈಡೋ ಅಂತ ಹೇಳಿ. ಈ 3 ಜನ ಅರುಣಾಚಲ್ ಪ್ರದೇಶಕ್ಕೆ ಬಂದಿದ್ದು ಎಂಜಾಯ್ ಮಾಡೋಕ್ಕಲ್ಲ, ಬದಲಿಗೆ ಇವರಿಗೆ ಬ್ಲ್ಯಾಕ್ ಮ್ಯಾಜಿಕ್ ಮೇಲೆ ವಿಪರೀತ ಆಸಕ್ತಿ ಇತ್ತು. ಕೆಲವೊಮ್ಮೆ ಅತಿಯಾದ ಆಸಕ್ತಿಯೇ ಜೀವನಕ್ಕೆ ಮುಳ್ಳಾಗುತ್ತೆ. ಪೊಲೀಸರು ಡೆಪ್ತ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿದಾಗ ಗೊತ್ತಾಗುತ್ತೆ, ಇವ್ರ ಮೂವರ ಬ್ರೌಸಿಂಗ್ ಹಿಸ್ಟ್ರಿಯನ್ನು ಚೆಕ್ ಮಾಡಿದಾಗ ಇವರು ಸದಾಕಾಲ ಮರಣ ನಂತರ ಜೀವನದ ಬಗ್ಗೆ ಹೆಚ್ಚಾಗಿ ಬ್ರೌಸ್ ಮಾಡ್ತಾಯಿದ್ರು ಅಂತ ಹೇಳಿ. ಮತ್ತು ಧಾರ್ಮಿಕ ಮತ್ತು ಪರಲೌಕಿಕ ನಂಬಿಕೆಗಳ ಮೇಲೆ ಇವ್ರಿಗೆ ಹೆಚ್ಚಾಗಿ ಆಸಕ್ತಿ ಇತ್ತು. ಒಂದು ದಿನ ಅರುಣಾಚಲ್ ಪ್ರದೇಶ ಹೆಸರಾಂತ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋರನ್ನು ಭೇಟಿ ಮಾಡ್ತಾರೆ. ನಂತರ ಅವ್ರನ್ನೊಂದಿಗೆ ಸ್ನೇಹ ಕೂಡ ಶುರುವಾಗಿತ್ತು. ಬ್ಲ್ಯಾಕ್ ಮ್ಯಾಜಿಕ್ ಮಾಡುವ ವ್ಯಕ್ತಿ ಈ 3ರನ್ನು ತನ್ನ ಮನೆಗೆ ಆಹ್ವಾನಿಸಿದ್ದ. ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕೂಡ ಇವರು ಆತನ ಮನೆಯಲ್ಲಿಯೇ ವಾಸ್ತವ ಹೂಡಿದ್ರು. ಆತನ ಮನೆಯಲ್ಲಿಯೇ ಊಟವನ್ನು ಕೂಡ ಸೇವನೆ ಮಾಡಿದರು. ಸಮಯ ಕಳೆದು ರಾತ್ರಿ ಆಗತೊಡಗಿತ್ತು. ಆಗ ಇವರು ಮತ್ತೆ ಹೋಟೆಲ್ ರೂಮಿಗೆ ಹೋಗಿದ್ರು. ಅಷ್ಟರೊಳಗಾಗಿ ಇವರ ಮುಖಭಾವದಲ್ಲಿ ಏನೋ ವಿಭಿನ್ನ ರೀತಿಯ ವರ್ತನೆ ಕಂಡುಬಂದಿತ್ತು. ದಿನ ಕಳೀತಾನೆ ಇತ್ತು. ಇವರು ಹೋಟೆಲ್ ರೂಮ್ನಿಂದ ಖಾಲಿ ಮಾಡಲೇ ಇಲ್ಲ. ಕೊನೆಗೆ ಒಂದು ದಿನ ಹೋಟೆಲ್ ರೂಮನ್ನು ಖಾಲಿ ಮಾಡಬೇಕು ಅನ್ನುವ ಪರಿಸ್ಥಿತಿ ಬಂದಾಗ ಬೆಳಗ್ಗೆ 12 ಗಂಟೆ ಸಮಯ ಸುಮಾರು ಆದರೂ ಕೂಡ ಇವರು ರೂಮ್ ಬಾಗಿಲು ಓಪನ್ ಆಗೋದೇ ಇಲ್ಲ. ಇದನ್ನು ಗಮನಿಸಿದ ಹೋಟೆಲ್ ಸಿಬ್ಬಂದಿ ಇವರ ರೂಮನ್ನು ಬಾಗಿಲು ಬಡಿದಾಗ ಇವರು ರೂಮ್ ಬಾಗಿಲು ಓಪನ್ ಮಾಡೋದೇ ಇಲ್ಲ. ಕೊನೆಗೆ ಡೋರನ್ನು ಮುರಿದು ಒಳಗೆ ನೋಡಿದಾಗ ಗೊತ್ತಾಗುತ್ತೆ ಈ 3 ಸಾವನ್ನಪ್ಪಿರೋ ಸುದ್ದಿ. ಗಾಬರಿಗೊಂಡ ಹೋಟೆಲ್ ಸಿಬ್ಬಂದಿ ಮತ್ತು ಮ್ಯಾನೇಜರ್ ಪೊಲೀಸರಿಗೆ ಇದ್ರ ಬಗ್ಗೆ ಮಾಹಿತಿ ತಿಳಿಸ್ತಾರೆ. ಇವ್ರ 3 ಮಲಗಿರೋ ರೀತಿ ನೋಡಿ ಎಲ್ಲರೂ ಗಾಬರಿಯಾಗಿದ್ದರು. ಕೊನೆಗೆ ಇಷ್ಟೆಲ್ಲ ಆದ ನಂತರ ಕೊನೆಗೆ ಪೊಲೀಸರಿಗೆ ರೂಮ್ನಲ್ಲಿರುವ ಒಂದು ಡೆತ್ ನೋಟ್ ಕೂಡ ಸಿಗುತ್ತೆ. ಅದರಲ್ಲಿ ತಂದೆಯ ನಂಬರ್ ಕೂಡ ಮೆನ್ಷನ್ ಮಾಡಿದರು. ದೇವಿಯ ತಂದೆ ವೈಲ್ಡ್ ಲೈಫ್ ಫೋಟೋಗ್ರಾಫರ್. ನಂತರ ದಿನಗಳಲ್ಲಿ ಇವ್ರ ಇನ್ವೆಸ್ಟಿಗೇಷನ್ ಈಗಲೂವರೆಗೂ ಕೂಡ ನಡೀತಾನೇ ಇದೆ. ಇದ್ರ ಬಗ್ಗೆ ಕೆಲವರು ಇದನ್ನು ಇನ್ನೂ ಗೊಂದಲದ ರೀತಿಯಲ್ಲೇ ನೋಡ್ತಾರೆ. ಕೆಲವರು ಇದನ್ನು ಬ್ಲ್ಯಾಕ್ ಮ್ಯಾಜಿಕ್ ಡೆತ್ ಅಂತ ಕರೆದ್ರೆ, ಇನ್ನು ಕೆಲವರು ಸೂಸೈಡ್ ಮರ್ಡರ್ ಅಂತ ಕರೀತಾರೆ. ಇದನ್ನು ಪೊಲೀಸರೇ ಸ್ಪಷ್ಟೀಕರಿಸಬೇಕು. ಈ ಪ್ರಕರಣದ ಬಗ್ಗೆ ನಿಮಗೇನು ಅನಿಸುತ್ತೆ ಎಂಬುದನ್ನು ಕಾಮೆಂಟಲ್ಲಿ ತಿಳಿಸಿ.